ಇರುತ್ತಲ್ಲ ಬಾಡೀಸನ್ನು ಲೈಕ್ ಫುಲ್ ಸುಡ್ತಾರಲ್ಲ, ಲೈಕ್ ಡೆಡ್ ಬಾಡಿನ. ಆ್ಯಂಡ್ ಅಲ್ಲೊಂದು ಮನೆ ಇದೆ ನೋಡಿ, ಅಲ್ಲೊಂದು ಕಾಣಿಸ್ತಿದೆ ನೋಡಿ, ಅದು ಇದೇ ಥರ ಪಾಳು ಬಿದ್ದೋಗಿರೋದೆ ಆ ಥರ ಇದೆ ಅಂತ. ಫುಲ್ಲು ಸುನ್ಸಾನ್ ಏರಿಯಾ, ಬೆಳಗಿದ್ರು ಒಳಗಡೆ ಎಷ್ಟು ಕತ್ಲಿದೆ ಅಲ್ವಾ. ಸೊ ಅದೇನೋ ಲೈಕ್ ಏನೋ ಪ್ರಾಬ್ಲಮ್ ಆಗಿ ಎಲ್ಲರೂ ಬಿಟ್ಟೋಗಿದ್ರಂತೆ, ಲೈಕ್ ಒಬ್ಬೊಬ್ಬರೇ ಆಗಿ ಬಿಟ್ಟೋಗಿದ್ರಂತೆ, ಏನಂತ ಗೊತ್ತಿಲ್ಲ ನನಗೂ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಗುಡ್ ಮಾರ್ನಿಂಗ್ ಗೈಸ್. ಈಗ ನಾನು ಬಂದಿರೋದು ಗ್ರೌಂಡ್ ಹತ್ರ, ಲೈಕ್ ನಮ್ಮ ಕಾಲೇಜ್ ಗ್ರೌಂಡು. ಸೊ ದೊಡ್ಡ ಗ್ರೌಂಡ್ ಇದು. ಕುತ್ಕೊಳ್ಳೋಣ ಅಂದರೆ ಮಳೆ ಬಂದಿದೆ ಅಲ್ಲ, ಸ್ವಲ್ಪ ಸೀಟ್ಸ್ ಎಲ್ಲ ಒದ್ದೆ ಆಗಿದೆ, ಬಟ್ ಈ ಕಡೆ ಕುತ್ಕೊಳ್ಬೋದು. ಸೊ ಇವತ್ತು ಲೈಕ್ ಜೋಲೋ ಚಿಪ್ ವಿಡಿಯೋ ಮಾಡೋಣ ಅಂತಿದ್ದೆ, ಲೈಕ್ ಜೋಲೋ ಚಿಪ್ ಹೆಂಗಿರುತ್ತೆ ರಿವ್ಯೂ ಕೊಡೋಣ ಅಂತ. ಬಟ್ ಅದಿನ್ನೂ ಲೈಕ್ ಆರ್ಡ್ರ್ ಮಾಡಿದ್ದು ಬಂದು ಮುಟ್ಟಿಲ್ಲ. ಸೊ ಹೋಗಿ ಕೇಳ್ಕೊಂಬಂದ್ವಿ. ನಾಳೆ ಲೈಕ್ ಇವತ್ತು ಈವ್ನಿಂಗ್ ಬರುತ್ತಂತೆ, ಅಂದರೆ ನಾಳೆನೇ ವೀಡಿಯೋ ಮಾಡೋದಾಗುತ್ತೆ. ಸೊ ಅದಕ್ಕೆ ಮತ್ತೆ ಕಂಟೆಂಟ್ ಬಗ್ಗೆ ಏನು ಥಿಂಕ್ ಮಾಡಿಲ್ಲ ಆಗಿದೆ ಇವತ್ತು. ಸೊ ಅದನ್ನೇ ಮಾಡೋಣ ಅಂತ. ಆ್ಯಂಡ್ ಬೇರೆ ವರ್ಕ್ ಕೂಡ ಇತ್ತು. ನಾಯಿ ಏನಿದು ಬೆಳಗ್ಗೆ ಓದಿರ್ತಿದೆ ನೋಡಿ, ಸೌಂಡ್ ಕೇಳಿಸ್ತಿದೆ ಅಲ್ಲ. ಸೊ ನನ್ನ ಬೈಕ್ ಇಲ್ಲಿ ನಿಲ್ಲಿಸಿದ್ದೀನಿ ಈಗ. ಸೊ ಸಂಕೇತ್ ಬೈಕ್ ಇಲ್ಲಿದೆ. ಆ್ಯಂಡ್ ಇಲ್ಲಿ ಮುಂದುಗಡೆ ಏನು ಕಾಣಿಸ್ತಿದೆಯಲ್ಲ, ಲೈಕ್ ಇದು ಈ ಜಾಗ, ಅಲ್ಲಿ ಲೈಕ್ ಬಾಡೀಸ್ ಇರುತ್ತಲ್ಲ, ಬಾಡೀಸನ್ನು ಲೈಕ್ ಫುಲ್ ಸುಡ್ತಾರಲ್ಲ, ಲೈಕ್ ಡೆಡ್ ಬಾಡಿನ. ಸೊ ಅಲ್ಲಿ ಸುಡೋ ಜಾಗ ಅದು ಆ್ಯಕ್ಚುಲಿ. ಲೈಕ್ ಏನಂತಾರೆ, ಅದು ಏನೋ ಅಂತಾರೆ ಇಂಗ್ಲೀಷಲ್ಲಿ, ನಂಗೆ ಬೈಕ್ ಬರ್ತಿಲ್ಲ ಅಷ್ಟೇ. ಇದು ನೋಡಿ, ನಾನೊಂದು 2-3 ವೀಡಿಯೋಸಲ್ಲಿ ತೋರಿಸಿದ್ದೀನಿ ಇದೇ ಥರದ್ದು, ಬಟ್ ಇದೇ ಅಲ್ಲ, ಇದೇ ಥರ ತೋರಿಸಿದ್ದೀನಿ. ಸೊ ಓಕೆ. ಆ್ಯಂಡ್ ನೆನ್ನೆ ಮಾಡಿದ ವೀಡಿಯೋ ಬಗ್ಗೆ ಪಾರ್ಟ್ 2 ಅಂತ 2 ಜನ ಕಮೆಂಟ್ ಮಾಡಿದ್ದೀರಾ. ಸೊ ನೋಡಿದೆ. ಆ್ಯಂಡ್ ಒಬ್ಬರು ಅಕ್ಷಯ್ ಬ್ರೋ ಮೇಲೆ, ಮತ್ತೊಬ್ಬರು ಅಲ್ವಿನ್ ಅವ್ರ ಮೇಲೆ, ಅವ್ರ ಜೊತೆ ಲೈಕ್ ವೀಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿದ್ದಾರೆ. ಸೊ ವಿಲ್ ಟ್ರೈ, ಏನಾಗುತ್ತೆ ಅಂತ ನೋಡೋಣ. ಮಾಡ್ತೀನಿ ಅಂತ ಕನ್ಫರ್ಮ್ ಹೇಳಲ್ಲ, ಬಟ್ ಟ್ರೈ ಮಾಡ್ತೀನಿ. ಸೊ ಓಕೆ. ಆ್ಯಂಡ್ ಮಾರ್ನಿಂಗಿಂದ ಮಳೆ ಫುಲ್ ಬರ್ತಿತ್ತು. ಸೊ ಅದಕ್ಕೆ ನೋಡಿ ಎಲ್ಲ ನೀರು ಹೆಂಗೆ ಬಂದಿದೆ ಅಂತ. ಈಗೂ ಮಳೆ ಬರೋ ಫುಲ್ ಸೀನ್ ಇದೆ, ಮೋಡ ಆಗಿದೆ ಫುಲ್ಲು. ಶೆಟ್ಟಿ ಬಾಯ್ ಎಲ್ಲಿದ್ದಾನೆ. ಸೊ ಏನು ಮಾಡೋದು ಅಂತ ಇದು ಲೈಕ್ ಥಾಟೇ ಬರೋಲ್ಲ ಮೈಂಡಲ್ಲಿ, ಏನು ಮಾಡೋದು ಕಂಟೆಂಟು ಅಂತ. ಡೈಲಿ ಬೋರ್ ಆಗುತ್ತೆ ಮನೇಲಿ ಕೂತ್ಕೊಂಡು. ಔಟ್ಸೈಡ್ ಬಂದರೆ ಮಳೆ ಬಂದುಬಿಡುತ್ತೆ. ಏನಾದರೂ ಮಾಡೋಣ ಅಂತ ಹೇಳಿದ್ರೆ ಪ್ಲ್ಯಾನ್ ಎಲ್ಲ ಎಡವಾಟಾಗ್ಬಿಡುತ್ತೆ. ಸೊ ಅದೇ ಟೆನ್ಷನ್. ನನ್ನ ಗಾಡಿನೂ ಲೈಕ್ ಒರೆಸ್ಲಿಲ್ಲ, ಅಂದರೆ ಇವತ್ತು ಬೆಳಿಗ್ಗೆ ಒರೆಸಿದ್ದೆ, ಸ್ವಲ್ಪ ಮಟ್ಟಿಗೆ ಒರೆಸಿದ್ದೆ, ಆದರೂ ಫುಲ್ ಗಲೀಜಾಗೋಯ್ತು ನೋಡಿ. ಮಳೆಯಲ್ಲಿದೆ ಇದೇ ಬೇಜಾರು ಗೈಸ್. ಎಷ್ಟು ಮಣ್ಣು ಕೂತ್ಕೊಂಡಿದೆ ನೋಡಿ, ಇದೇ ಟೆನ್ಷನ್. ಶೋಗಮ್ ಸರ್ ಹತ್ರ ಫುಲ್ಲು ಮಣ್ಣು ಕೂತ್ಕೊಂಡ್ಬಿಟ್ಟಿದೆ ಹಿಂದುಗಡೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಬೇಜಾರಾಗುತ್ತೆ ಅಂದರೆ ಮಳೆಗಾಲದಲ್ಲಿ ಇದೇ ಟೆನ್ಷನ್. ಓಕೆ ನೋಡಿ, ಗ್ರೌಂಡ್ ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ. ಇಲ್ಲಿ ಜಿಮ್ ಏನೋ ಇದೆ, ಲೈಕ್ ಈವ್ನಿಂಗ್ ಟೈಮಲ್ಲಿ ಸುಮಾರು ಜನ ಬಂದಿರ್ತಾರೆ ಇಲ್ಲಿ. ಈ ಕಡೆ ಆ ಕಡೆ ಫುಲ್ಲು ತುಂಬಿರ್ತಾರೆ ಜನ, ಗಾಡಿ ಎಲ್ಲ ಇರುತ್ತೆ ಇಲ್ಲಿ ಫುಲ್ಲು. ಶೆಟ್ಟಿ ಬಾಯ್ ನೋಡಿ ಗಾಯ್ಸ್. ಸಂಕೇತ್ ಇಲ್ಲಿ ನೋಡ ಒಂದು ತೋರಿಸ್ತೀನಿ ನೋಡ. ಸೊ ಗೈಸ್ ಓಕೆ, ಏನು ಮಾಡೋದು ಅಂತ ಸ್ವಲ್ಪ ಥಿಂಕ್ ಮಾಡ್ತೀನಿ, ಏನಾದರೂ ಕಂಟೆಂಟ್ ಬಗ್ಗೆ ಈಗ. ಸೊ ಇಲ್ಲಿ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಿ ಹಾಗೆ ಥಿಂಕ್ ಮಾಡಿ ಏನಾದರೂ ಮಾಡಿದ್ರಾಯ್ತು ಇವತ್ತು. ಸೊ ನೀವು ವ್ಲಾಗಲ್ಲಿ ನೋಡಿ, ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮನೇಲಿ ಟೈಟಲ್ ನೋಡಿ, ಬಟ್ ನಾನಿನ್ನು ಮೈಂಡ್ ಪ್ರೊಸೆಸ್ ಮಾಡ್ತಾಯಿದ್ದೀನಿ ಏನು ಮಾಡೋದು ಅಂತ. ಸೊ ಓಕೆ ಗೈಸ್. ಸೊ ಗೈಸ್, ಈಗ ನಾನು ಬಂದಿರೋದು ಲೈಕ್ ನಿಮಗೊಂದು ಜಾಗನ ತೋರಿಸ್ಲಿಕ್ಕೆ. ಲೈಕ್ ಜಾಗ ಅಂತ ಹೇಳಿದ್ರೆ ಈ ಜಾಗದ ನಿಜವಾದ ರಹಸ್ಯ ಏನಿದೆ ಅದನ್ನು ತಿಳಿಸ್ಕೊಡ್ಲಿಕ್ಕೆ. ಸೊ ಈ ಜಾಗದ ಬಗ್ಗೆ ಒಂದು ವೀಡಿಯೋ ಆಲ್ರೆಡಿ ಮಾಡಿದ್ದೀನಿ. ಸೊ ಇದೇ ಗೈಸ್ ಗೋಸ್ಟ್ ಹಂಟಿಂಗ್ ಜಾಗ, ಆ ದಿನ ಮಾಡಿದ್ನಲ್ಲ, ಲೈಕ್ ಈ ಗೇಟ್ ಒಳಗಡೆ ಮನೆ ಎಲ್ಲ ತೋರಿಸಿದ್ನಲ್ಲ. ಸೊ ಇದೇ ಜಾಗನ ಇವತ್ತು ಲೈಕ್ ಬೆಳಕಲ್ಲಿ ತೋರಿಸಿ ಇದರ ನಿಜವಾದ ರಹಸ್ಯವನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ. ಸೊ ರಹಸ್ಯನ ಆಮೇಲೆ ಹೇಳ್ತೀನಿ. ಈಗ ಫಸ್ಟ್ ಆ ಮನೆ ಒಳಗಡೆ ಹೋಗಿ ಲೈಕ್ ಇದೇ ಫಸ್ಟ್ ಮನೆಗೆ ಅಷ್ಟೇ ಹೋಗ್ತೀನಿ, ಆ ಕಡೆ ಹೋಗಲ್ಲ. ಸೊ ಈ ಮನೆಗೆ ಹೋಗಿ ಲೈಕ್ ಹೊರಗಡೆಯಿಂದ, ಲೈಕ್ ಬೆಳಕಲ್ಲಿ ಹೊರಗಡೆಯಿಂದ ಯಾವ ಥರ ಕಾಣಿಸುತ್ತೆ ಆ್ಯಂಡ್ ಒಳಗಡೆಯಿಂದ ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ ಅಂತ ಬನ್ನಿ. ಮಳೆ ಬೇರೆ ಬರ್ತಿದೆ. ಸಂಕೇತ್ ಮನೆಗೆ ಹೋದ, ಅವನಿಗೆ ಲೈಕ್ ಗೋಸ್ಟ್ ಹಂಟಿಂಗ್ ಮಾಡಲಿಕ್ಕೆಲ್ಲ ಸ್ವಲ್ಪ ಹೆದರಿಕೆ ಏನು ಮೇ ಬಿ, ಅದಕ್ಕೆ ಅವ್ನು ಬರಲಿಲ್ಲ, ಮನೆ ಹತ್ರ ಹೋಗಿದ್ದಾನೆ. ಸೊ ಓಕೆ, ನಾವೀಗ ಈ ಜಾಗ ಹತ್ರ ಹೋಗಿ ಬರೋಣ. ಆ ದಿನ ಲೈಕ್ ಹೋದಾಗ ಒಂದು ಎಷ್ಟು 4-5 ಜನ 6 ಜನ ಏನೋ ಇದ್ವಿ.
ಇವತ್ತು ಒಬ್ಬನೇ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಗೈಸ್, ಹೋಗೋಣ, ಲೆಟ್ಸ್ ಗೋ. ನಾನು ಮತ್ತೊಂದು ಮೊಬೈಲ್ ಕೂಡ ತಂದಿಲ್ಲ, ಸೊ ಇದರಲ್ಲೇ ಮ್ಯಾನೇಜ್ ಮಾಡೋಣ ಅಂತ ಬಂದೆ. ಸೊ ಬನ್ನಿ, ನೋಡಿ ಇದೇ ಗೇಟ್ ಆಗಿತ್ತದು ಆ ದಿನ ಹೋಗಿದ್ದು. ಓಕೆ, ಗೇಟ್ ಒಳಗೆ ಎಂಟ್ರಿ ಮಾಡಿದೆ. ಸೊ ನೋಡಿ ಸುತ್ತಮುತ್ತ ಯಾವ ಥರ ಕಾಣಿಸುತ್ತೆ ಬೆಳಕಲ್ಲಿ. ಇದು ಆ್ಯಕ್ಚುಲಿ ಆ ಕಡೆಯಿಂದ ಏನೋ ಮನೆ ಇರ್ಬೋದು, ಬಟ್ ಇನ್ನೂ ಏನೋ ಲೈಕ್ ಜನ ಯಾರೂ ಇಲ್ಲ ಇಲ್ಲಿ. ಆ್ಯಂಡ್ ಅಲ್ಲೊಂದು ಮನೆ ಇದೆ ನೋಡಿ, ಅಲ್ಲೊಂದು ಕಾಣಿಸ್ತಿದೆ ನೋಡಿ, ಅದು ಇದೇ ಥರ ಪಾಳು ಬಿದ್ದೋಗಿರೋದೆ, ಅಲ್ಲೊಂದಿದೆ. ಆ್ಯಂಡ್ ಈ ಕಡೆ ಫುಲ್ ನೋಡಿ ಗೈಸ್, ಏನೂ ಕ್ಲೀನ್ ಇಲ್ಲ, ಏನಿಲ್ಲ, ಫುಲ್ಲು ಜಂಗಲ್ ವೈಬ್ ಬರುತ್ತೆ ಇಲ್ವಂದರೆ. ಎಲ್ಲ ಗಿಡ ಬೆಳೆದ್ಬಿಟ್ಟಿದೆ, ಮಳೆ ಬೇರೆ ಬರ್ತಿದೆ ಅಲ್ಲ. ಸೊ ಅಲ್ಲೋಗಿ ನಿಂತ್ಕೊಳ್ಳೋದು, ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ. ಸೊ ಈ ಜಾಗಕ್ಕೆ ಹೋಗ್ಬೇಕು ನಾವೀಗ, ಲೈಕ್ ಇಲ್ಲಿ ಮನೆ ಏನು ಕಾಣಿಸ್ತಿದೆ ಅಲ್ಲ, ಸೊ ಈ ಜಾಗಕ್ಕೆ ಹೋಗಬೇಕು. ಸೊ ಬನ್ನಿ ಹೋಗೋಣ ಈಗ. ಇಲ್ಲಿ ಲೈಕ್ ನಡ್ಕೊಂಡು ಹೋಗೋಷ್ಟೇನು ಈಸಿ ಇಲ್ಲ, ಇದು ನೋಡಿದಷ್ಟು ಎಲ್ಲ ಗಿಡ ಎಲ್ಲ ಬಿದ್ದುಬಿಟ್ಟಿದೆ. ಸೊ ಮುಳ್ಳಿನ ಗಿಡ ಇಲ್ಲದೆ ಇದ್ದರೆ ಸಾಕಷ್ಟೆ. ಈ ಥರ ಜಾಗದಲ್ಲಿ ಒಬ್ಬೊಮ್ಮನೆ ಬಂದರೆ ಲೈಕ್ ಸಣ್ಣ ಏನಾದರೂ ಕಾಣಿಸಿದ್ರು ಲೈಕ್ ಫುಲ್ ಹೆದರಿಕೆ ಆಗುತ್ತೆ. ಓ ಏನದು ಅಂತ ಫೀಲ್, ಆ ಥರ. ಬನ್ನಿ ಹೋಗೋಣ, ಈಗ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಗೈಸ್ ಹೋಗೋಣ. ಸೊ ನನ್ನ ಮೊದಲನೆಯ ಹೆಜ್ಜೆಯನ್ನು ಇಡ್ತಾ ಇದ್ದೀನಿ. ಮೊದಲನೇ ಹೆಜ್ಜೆ ಅಂದರೆ ಆ ದಿನನೇ ಬಂದಿದ್ದೆ ಇಲ್ಲಿ. ಸೊ ಇದೆ ನೋಡಿ ಇಲ್ಲೇ. ಆ್ಯಂಡ್ ಆ ಕಡೆ ಬೇರೆ ಇದೆ, ಲೈಕ್ ಆ ಕಡೆ ಮತ್ತೊಂದು ಮನೆ ಇದೆ. ಸೊ ಈ ಕಡೆ ಇಲ್ಲಿ ಒಳಗಡೆ ವಿಂಡೋಯಿಂದ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಇದೆಲ್ಲ ಫ್ಲೋರ್ ಆ ದಿನ ತೋರಿಸಿದ್ನಲ್ಲ, ಇದೆಲ್ಲ ಬಿದ್ದಿತ್ತಲ್ಲ ಕಿತ್ತಿ. ಸೊ ಒಳಗಡೆ ಎಂಟ್ರಿ ಮಾಡಿದೆ ಗೈಸ್, ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. ಫುಲ್ಲು ಸುನ್ಸಾನ್ ಏರಿಯಾ, ಬೆಳಕಿದ್ರು ಒಳಗಡೆ ಎಷ್ಟು ಕತ್ತಲಿದೆ ಅಲ್ವಾ, ಫುಲ್ಲು ಗಿಡ ಇದೆ ಅಲ್ಲ, ಸೊ ಅದಕ್ಕೆ ಆ ಥರ ಕಾಣಿಸ್ತಿದೆ ಅಷ್ಟೇ. ಅದು ಬಾವಲಿ ಎಲ್ಲ ಇದೆ, ಸ್ವಲ್ಪ ಹುಷಾರಾಗಿರ್ಬೇಕಷ್ಟೆ. ಇಲ್ಲಿ ನೋಡಿ ಬಾವಲಿ ತಿರುಗ್ತಿದೆ, ಯಪ್ಪ ಹೇಳ್ದಂಗೆ ಬಂತದು. ಮತ್ತೊಂದು ಮನೆ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿ ಕಾಣಿಸ್ತಿದೆ ನೋಡಿ ವಿಂಡೋಯಿಂದ ಆ ಕಡೆ. ಸೊ ಅಲ್ಲಿದೆ ನೋಡಿ ಅದು. ಸೊ ಮತ್ತಿಲ್ಲಿ ಬಂದರೆ ಸುಮಾರಷ್ಟು ಬಾವಲಿ ಇದೆ ಗೈಸ್. ಇಲ್ಲಿ ನೈಟ್ ಬಂದಾಗಲೇ ಅಷ್ಟೊಂದು ಬಾವಲಿ ಇತ್ತು, ಬೆಳಕಲ್ಲಿ ಇಲ್ಲದೆ ಇರುತ್ತಾ. ಸೊ ಇಲ್ಲೆಲ್ಲ ತಿರುಗ್ತಿದೆ ಬಾವಲಿ, ಅದೇ ಟೆನ್ಷನ್. ಏನೂ ಮಾಡಲ್ಲ ಅದು, ಬಟ್ ಸ್ವಲ್ಪ ಭಯ ಅಷ್ಟೆ. ಸೊ ಇದು ಮತ್ತೊಂದು ರೂಮು, ಇದು ಆ ದಿನ ತೋರಿಸಿದ್ನಲ್ಲ. ಆ್ಯಂಡ್ ಇಲ್ಲಿ ಬಂದರೆ ಇದು ಕಿಚನ್ ಥರ. ಸೊ ಇದು ತೋರಿಸಿದ್ದೆ ಆ ದಿನ. ಇಲ್ಲಿ ಫ್ಲ್ಯಾಶ್ ಆನ್ ಆಗ್ತಿಲ್ಲ ಅನಿಸುತ್ತೆ, ಬಟ್ ಓಕೆ, ನಿಮಗೆ ಕಾಣಿಸ್ತಿದೆ ಅಲ್ಲ ಅಷ್ಟು ಸಾಕು. ಆ್ಯಂಡ್ ಇಲ್ಲಿ ನೋಡಿ, ಇದು ಈ ಮನೆ ತೋರಿಸಿದ್ನಲ್ಲ. ಆ್ಯಂಡ್ ಈ ಮರ ಎಷ್ಟು ಫೇಮಸ್ ಆಗಿದೆ ಅಲ್ವಾ, ಎಲ್ಲೋದ್ರಿ ಈ ಮರದ ಹತ್ರ ಸುತ್ಕೊಂಡು ಬರ್ತಿದ್ವಿ, ಬಟ್ ಏನು ನಿಜ ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ಆ್ಯಂಡ್ ಆ ಮನೆಗೆ ಹೋಗಿದ್ವಲ್ಲ, ಕಿಟಕಿ ಜಂಪ್ ಹಾರ್ಕೊಂಡು ಹೋಗಿದ್ವಲ್ಲ, ಅದೇ ಮನೆ ಅದು. ಆ್ಯಂಡ್ ಆ ಕಡೆ ಮತ್ತೊಂದು ಮನೆ ಇದೆ ಅಂತೆ, ಲೈಕ್ ಟೋಟಲಿ 3 ಮನೆ ಇದೆ. 3 ಮನೆ ಲೈಕ್ ಈ ಒಂದು ಮನೆ, ಆ ಒಂದು ಮನೆ ಮತ್ತು ಆ ಕಡೆ ಮತ್ತೊಂದು ಮನೆ ಇದೆ. ಸೊ ಈಗ ಹೋಗೋಣ ಬನ್ನಿ ಈ ಕಡೆ. ಇದು ಕರೆಂಟ್ ಎಲೆಕ್ಟ್ರಿಸಿಟಿ ಬೋರ್ಡೆಲ್ಲ ಇದಕ್ಕೆಲ್ಲ ಹಂಗಂಗೆ ಬಿತ್ಕೊಂಡಿದೆ. ಸೊ ಇಲ್ಲಿ ನೋಡಿ, ಇದು ಬ್ಯಾಕ್ ಸೈಡಿಂದ ಈ ಥರ ಇದೆ. ಕತ್ಲಲ್ಲಿ ಏನೂ ಕಂಡಿಲ್ಲ ಆಗಿತ್ತು ಆ ದಿನ, ಲೈಕ್ ನಮ್ಮ ಹತ್ರ ಪ್ರಾಪರ್ ಟಾರ್ಚ್ ಕೂಡ ಇಲ್ಲಾಗಿತ್ತು, ಬಟ್ ಓಕೆ. ಇದು ನೋಡಿ ಈ ಥರ ಇದೆ ಈ ಮನೆ ಫುಲ್ಲು. ಸೊ ಈಗ ಇಲ್ಲೊಂದು ತೋರಿಸ್ಕೊಂಬರೋಣ ಬನ್ನಿ. ಇಲ್ಲಿ ಹೋಗ್ಲಿಕ್ಕೆ ಬಾವಲಿ ಇತ್ತಿಲ್ಲಿ, ಇದು ಗೊತ್ತಿಲ್ಲ. ಸೊ ನೋಡಿ ಇದೆಲ್ಲ ಹಿಂಗಿದೆ ನೋಡಿ ಗೈಸ್. ಮೇಲ್ಗಡೆ ಎಲ್ಲ ಫ್ಲೋರ್ ಬಿದ್ದೋಗೋ ಚಾನ್ಸ್ ಇದೆ. ಎಷ್ಟು ರಿಸ್ಕಿ ಗೊತ್ತಾ ಇದು. ನೋಡಿ ಆಲ್ರೆಡಿ ಎಲ್ಲ ಬಿತ್ತೋಗ್ಬಿಟ್ಟಿದೆ, ತಲೆ ಮೇಲೆ ಬಿದ್ದರೆ ಮುಗಿದ ಕತೆ ಅಷ್ಟೇ. ಸೊ ನೋಡಿ ಈ ಕಿಟಕಿಯಿಂದ ಎಲ್ಲ ಜಂಪ್ ಹಾರ್ಕೊಂಡು ಹೋಗಿದ್ವಲ್ಲ ಆ ದಿನ, ಈ ಮರದ ಹತ್ರ ಸುತ್ತಾಡ್ಕೊಂಡು ಇಲ್ಲೆಲ್ಲ ವೀಡಿಯೋ ಮಾಡಿದ್ವಿ. ಸೊ ನೋಡಿ ಇದೆ ಮನೆ ಗೈಸ್. ಅದು ಮತ್ತೊಂದು ಆ ಕಡೆ ಮತ್ತೊಂದೇನು ಮನೆ ಇದೆ ಅಂತ ಹೇಳಿದರು, ಬಟ್ ಇನ್ನೂ ಕನ್ಫರ್ಮ್ ಇಲ್ಲ ನಮಗೇನಂತ. ನಾನು ನೋಡಿದ್ದು 2 ಮನೆ, ಆ್ಯಂಡ್ ಔಟ್ಸೈಡಿಂದ ತೋರಿಸ್ತೀನಲ್ಲ ಅದೊಂದು ಮನೆ. ಸೊ ಅದೊಂದಷ್ಟೇ. ಸೊ ಇಷ್ಟೇ ಗೈಸ್ ಈ ಮನೆಯೊಳಗೆ ಇದ್ದಿದ್ದು, ಮತ್ತೇನೂ ಇಲ್ಲ, ಮತ್ತೇನು ತೋರಿಸೋ ಥರ ಇಲ್ಲ. ಸೊ ಆ್ಯಂಡ್ ಈ ಕಡೆಯಿಂದ ನಡ್ಕೊಂಬಂದಿದ್ವಿ. ಸೊ ಅಷ್ಟೇ, ದ್ಯಾಟ್ಸ್ ಇಟ್, ಮತ್ತೇನಿಲ್ಲ ಈ ಮನೆಯಲ್ಲಿ. ಹೊರಗಡೆಯಿಂದ ಈ ಥರ ಲುಕ್ ಇದೆ ನೋಡಿ, ಈ ಥರ ಕಾಣಿಸುತ್ತೆ ಹೊರಗಡೆಯಿಂದ.
ಸೊ ಬನ್ನಿ ಈಗ ಅಲ್ಲೊಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ. ಅಲ್ಲಿ ಆ ದಿನ ಹೋಗಿಲ್ಲಾಗಿದೆ. ಇದು ಮುಳ್ಳಿನ ಗಿಡ ಇಲ್ಲಿದೆ ನೋಡಿ. ನೆನ್ನೆ ಮೇ ಬಿ ಅದೇ ನನ್ನ ಕಾಲಿಗೆ ಲೈಕ್ ಲೆಗ್ ಹತ್ರ ಒಂದು ಅಲ್ಲಿ ಸ್ಲಿಪ್ ಆಗಿತ್ತು. ಸೊ ಅದೇ ಮೇ ಬಿ ತಾಗಿತ್ತೇನೋ ಗೊತ್ತಿಲ್ಲ. ಸೊ ಈಗ ಈ ಮನೆ ಹತ್ರ ಹೋಗ್ತಾ ಇದ್ದೀನಿ. ಲೈಕ್ ಇಲ್ಲಿ ಬ್ಲೂ ಕಲರ್ನ ಮನೆ ಇದೆಯಲ್ಲ, ಇಲ್ಲಿ ಆ ದಿನ ಹೋಗಿಲ್ಲ ಆಗಿದೆ. ಸೊ ಇವತ್ತು ಹೋಗಿ ಬರೋಣ ಅಂತ ಬಂದಿದ್ದೀನಿ. ಸೊ ಇದೇ ಥರ ಲೈಕ್ ಇದೇ ಮನೆ ಥರ ಇಲ್ಲೊಂದಿದೆ ನೋಡಿ. ಓ ಗೈಸ್, ಅಲ್ಲಿ ಮನೆ ಇದೆ ನೋಡಿ, ಅದು ಸ್ವಲ್ಪ ದೊಡ್ಡದಿದೆ ಅನಿಸ್ತಿದೆ. ಸೊ ಅದು ನೋಡಿ, ಸೊ ದೊಡ್ಡದಿದೆ ಆ ಮನೆ. ಸ್ವಲ್ಪ ಹಂಗೆ ನೋಡ್ಲಿಕ್ಕೆ ಹೋದರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಏನೋ ದೊಡ್ಡದು ಅನಿಸ್ತಿದೆ. ಅದು ಬಿಟ್ಟರೆ ಇಲ್ಲೊಂದು ದೊಡ್ಡದು ಈ ಮನೆ ಒಂದು. ಈ ಮನೆಗೆ ಹೋಗ್ಲಿಕ್ಕೆ ದಾರಿ ಇದೆ, ಬಟ್ ಹೋಗೋದು ಏನಂತ ಗೊತ್ತಿಲ್ಲ. ಆ ದಿನ ಹೋಗಿಲ್ಲಾಗಿದ್ದೆ. ಸೊ ಆ್ಯಂಡ್ ಇಲ್ಲಿ ಬಂದರೆ ಈ ಥರ ಇದೆ. ಇಲ್ಲಿ ಲಾಕಲ್ಲಿ ಹಾಕಿಟ್ಟಿದ್ದಾರೆ, ಬಟ್ ಇಲ್ಲಿ ಕಿಟಕಿ ಇದೆ, ವಿಂಡೋ ಓಪನ್ ಇದೆ ಇಲ್ಲಿ. ಸೊ ಬನ್ನಿ ವಿಂಡೋಯಿಂದ ನೋಡೋಣ ಏನಿದೆ ಅಂತ. ಏನು ಕಾಣಿಸ್ತಿಲ್ಲ ನೋಡಿ, ಒಂದು ರೂಮ್ ಅಷ್ಟೇ ಇದು, ಬಟ್ ಏನಿಲ್ಲ ಅಲ್ಲಿ. ಸೊ ಓಕೆ, ಈ ಥರ ಇದೆ ಜಾಗ ನೋಡಿ ಗೈಸ್. ನೋಡಿ ಈ ಥರ ಕಾಣಿಸುತ್ತೆ ಜಾಗ. ಮಳೆ ಬರ್ತಿದೆ, ಸ್ವಲ್ಪ ಫೋಕಸ್ ಸ್ವಲ್ಪ ಬ್ಲರ್ ಆಗ್ತಿರ್ಬೋದು, ಬಟ್ ಓಕೆ. ಸೊ ನೋಡಿ ಈ ಥರ ಜಾಗ ಇದೆ. ಸೊ ಈ ಜಾಗದ ರಹಸ್ಯ ಏನಂದರೆ, ಲೈಕ್ ಈ ಜಾಗ ಈ ಥರ ಆಗಿ ಬಿದ್ದು ಒಂದು 30 ಇಯರ್ಸ್ ಮೇಲೆ ಆಗಿದೆ ಅಂತ. ಲೈಕ್ ನಾನು ಸಂಕೇತ ದಿನ ಹಿಂಗೆ ಬಂದು ಕೇಳ್ಕೊಂಡು ಹೋಗ್ಲಿಕ್ಕೆ ಬಂದಾಗ, ಇಲ್ಲ ನಾನು ಧ್ರುವ ಬಂದಿದ್ವಿ. ಸೊ ಆವಾಗಲೇ ಒಬ್ಬರು ಆಂಟಿ ಹೋಗ್ತಾಯಿದ್ರು. ಆವಾಗ ನಾವು ಕೇಳಿದ್ವಿ ಜಸ್ಟ್ ಈ ಥರ ಯೂಟ್ಯೂಬರು ವೀಡಿಯೋ ಮಾಡ್ತೀವಿ ಅಂತ. ಸೊ ಆವಾಗ ಅವರು ಹೇಳಿದರು ಈ ಥರ 32 ಇಯರ್ಸ್ ಮೇಲೆ ಆಯಿತು ಈ ಥರ ಕ್ಲೋಸ್ ಆಗಿ. ಲೈಕ್ ಇದು ಲೈಕ್ PWD ಅವ್ರು ಇರ್ತಾರಲ್ಲ, ಅವರಿರೋ ಜಾಗ ಅಂತ ಇದು. ಸೊ ಅದೇನೋ ಲೈಕ್ ಏನೋ ಪ್ರಾಬ್ಲಮ್ ಆಗಿ ಎಲ್ಲರೂ ಬಿಟ್ಟೋಗಿದ್ರಂತೆ. ಲೈಕ್ ಒಬ್ಬೊಬ್ಬರೇ ಆಗಿ ಬಿಟ್ಟೋಗಿದ್ರಂತೆ, ಏನಂತ ಗೊತ್ತಿಲ್ಲ ನನಗೂ. ಸೊ ಅವ್ರು ಹೇಳಿದ್ದು ಟ್ರೂನೇ, ಲೈಕ್ ನಾನು ಸ್ವಲ್ಪ ರಿಸರ್ಚ್ ಮಾಡಿದ ಪ್ರಕಾರ. ಸೊ ಏನಂತ ಗೊತ್ತಿಲ್ಲ, ಬಟ್ ಸೈಡಲ್ಲೇ ಹೊಸಗೆಲ್ಲ ಬಿಲ್ಡಿಂಗ್ಸ್ ಎಲ್ಲ ಓಪನ್ ಮಾಡಿ ಲೈಕ್ ಎಲ್ಲ ಸ್ಟೇ ಆಗಿದ್ದಾರೆ ಜನ ಎಲ್ಲ. ಬಟ್ ಈ ಜಾಗದಲ್ಲಿ ಅಂಥದ್ದೇನು ಪ್ರಾಬ್ಲಮ್ ಅಂತ ನನಗೂ ಇನ್ನೂ ಗೊತ್ತಿಲ್ಲ, ಲೈಕ್ ಪ್ರಾಪರಾಗಿ ಗೊತ್ತಿಲ್ಲ. ಅವ್ರು ಹೇಳಿದ್ದನ್ನು ನಾನು ಹೇಳಿದ್ದೀನಿ ಅಷ್ಟೇ. ಲೈಕ್ ಏನು ಪ್ರಾಬ್ಲಮ್ ಇದೆಯೋ, ಯಾಕೆಲ್ಲ ಜನ ಬಿಟ್ಟೋದ್ರು ಏನೂ ಗೊತ್ತಿಲ್ಲ, ಬಟ್ ಓಕೆ. ಸೊ ನೋಡಿ ಬ್ಯಾಕ್ಗ್ರೌಂಡ್ ಯಾವ ಥರ ಕಾಣುತ್ತೆ ಅಂತ. ಏನಾದರೂ ಇರಬೇಕು ಇಲ್ಲಿ ರಹಸ್ಯ, ಬಟ್ ಜನ ಯಾರು ಅಷ್ಟು ಈಸಿಯಾಗಿ ಹೇಳ್ಕೊಡಲ್ಲ ಅಲ್ಲ. ಸೊ ಎಲ್ಲಾದರೂ ಆಲ್ಮೋಸ್ಟ್ ಅಷ್ಟೇ, ಯಾರು ಜನ ಲೈಕ್ ಅವ್ರದ್ದೇ ಪರ್ಸ್ನಲ್ ಪ್ರಾಪರ್ಟಿ ಇದ್ದರೆ ಅಂತೂ ಹೇಳೇ ಕೊಡೋದಿಲ್ಲ. ಪ್ರಾಪರ್ಟಿ ಸೇಲ್ ಆದರೆ ಸಾಕು ಅಂತಾರೆ ಅವರು. ಆ ಥರ ಮೈಂಡ್ ಸೆಟ್ ಇದ್ದವರು ಹೇಳೋದಿಲ್ಲ. ಬಟ್ ಒಬ್ಬೊಬ್ಬರು ಓಕೆ ಒಳ್ಳೆಯವರು ಅಂತಿರೋರು ಲೈಕ್ ಹೇಳ್ತಾರೆ ಏನೇ ನಿಜ ಇದ್ದರು. ಸೊ ಯಾರಿಗೂ ಅವರಿಂದ ಪ್ರಾಬ್ಲಮ್ ಆಗೋದು ಬೇಡ ಅಂತ. ಸೊ ಆ ದಿನ ಅವ್ರು ಆಂಟಿ ಹೇಳಿದ್ರು, ಓಕೆ ಅನಿಸ್ತು ನನಗೆ. ಅವ್ರು ಹೇಳಿದ್ದು ನಿಜಾನೇ ಅನಿಸ್ತು. ಲೈಕ್ ನೋಡಿದ್ರೆ ಹೊರಗಡೆಯಿಂದ ನೋಡಿದರೆ ಫುಲ್ಲು ಹಾಂಟೆಡ್. ಆ್ಯಂಡ್ ಹಾಂಟೆಡ್ ಅಂದರೆ ಲೈಕ್ ಆ ರೇಂಜಿಗೇನಿಲ್ಲ. ಓಕೆ ಲೈಕ್ ಹಾಂಟೆಡ್ ಥರ ಯಾಕೆ ಅನಿಸುತ್ತೆ ಅಂತ ಹೇಳಿದ್ರೆ, ಅಲ್ಲಿ ನೋಡಿ ಫುಲ್ಲು ಗಿಡ ಎಲ್ಲ ಬಿದ್ದುಬಿಟ್ಟಿದೆ ಆ್ಯಂಡ್ ಒಂಚೂರು ಮೇಂಟೆನೆನ್ಸ್ ಮಾಡಿಲ್ಲ. ಸೊ ಈ ಗೇಟ್ ಎಲ್ಲ ನೋಡಿ, ಆ್ಯಂಡ್ ಆ ಮನೆ ಎಲ್ಲ ನೋಡಿ ಅನ್ಫರ್ನಿಶ್ಡ್. ಸೊ ಅದಕ್ಕೆ ನಮ್ಮ ಮೈಂಡಿಗೆ ಏನಂತಂದರೆ, ಓಕೆ ಈ ಪ್ಲೇಸ್ ಹಾಂಟೆಡ್, ಯಾರೂ ಜನ ಬರ್ತಿಲ್ಲ, ಏನೋ ಇದೆ ಇಲ್ಲಿ ಸಮಸ್ಯೆ ಅಂತ ಅನಿಸುತ್ತೆ. ಬಟ್ ಏನೋ ಒಂದು ರೀಸನಿಂದ ಇರ್ಬೋದು, ಏನಂತ ಗೊತ್ತಿಲ್ಲ. ಸೊ ನಾವು ಆ ದಿನ ವೀಡಿಯೋ ಮಾಡಿದ್ದು ಜಸ್ಟ್ ಫನ್ನಿಗೋಸ್ಕರ ಅಷ್ಟೇ. ನನ್ನ ಮೈಂಡಲ್ಲಿ ಏನು ಥಾಟ್ ಇಲ್ಲಾಗಿತ್ತು ಲೈಕ್ ಆ ಥರ ಹೆದರ್ಸೋ ಥರ ವೀಡಿಯೋ ಮಾಡಬೇಕು, ಪೋಸ್ಟ್ ಮಾಡಬೇಕು ಅಂತ. ನಾನೇನೇ ಇದ್ದರೂ ಲೈಕ್ ಏನಿದೆ ಅದನ್ನು ಜಸ್ಟ್ ವೀಡಿಯೋ ಮಾಡಿ ಹಾಕೋದಷ್ಟೇ. ಬಟ್ ಆ ದಿನ ಮಾಮ ಎಲ್ಲ ಬಂದಿದ್ರಲ್ಲ, ಸೊ ಅವರು ಜಸ್ಟ್ ಇರಲಿ ಈ ಥರ ಫನ್ನಾಗಿರೋದು ಮಾಡು ಅಂತ ಹೇಳಿದ್ರು. ಸೊ ಅವರು ಸಪೋರ್ಟ್ ಮಾಡಿದ್ರು, ಓಕೆ ಇರಲಿ ಅಂತ ಒಂದು ಮಾಡಿದೆ. ಬಟ್ ಅದು ಕಂಪ್ಲೀಟ್ಲಿ ಎಲ್ಲ ಸ್ಕ್ರಿಪ್ಟೆಡ್ ಇತ್ತು. ಸ್ಕ್ರಿಪ್ಟೆಡ್ ಅಂದರೆ ಅವ್ರು ಜಸ್ಟ್ ಮೀಟ್ ಆದರು ಆ್ಯಂಡ್ ಫನ್ ಥರ ಮಾಡಿದ್ವಿ ಅಷ್ಟೇ, ಜಸ್ಟ್ ಫಾರ್ ಫನ್ ಅಷ್ಟೇ ಮಾಡಿದ್ದು. ಸೊ ಸಾರಿ ಗೈಸ್, ರಿಯಲ್ ಏನಲ್ಲ ಅದು. ಆ ದಿನ ಓಡ್ಕೊಂಡು ಹೋಗಿದ್ದು ಎಲ್ಲ ಜಸ್ಟ್ ಫನ್ನಿಗೆ ಅಷ್ಟೇ. ಸೊ ಸುಮ್ಮನೆ ಒಂದು ಫನ್ ಇರಲಿ ಅಂತ ಮಾಡಿದ್ದಷ್ಟೇ. ಸೊ ಓಕೆ, ಈ ಜನ್ರೇಷನಲ್ಲಿ ಗೋಸ್ಟ್ ಹಂಟಿಂಗ್ ಮಾಡ್ಲಿಕ್ಕೆ ಹೋಗಿ ಗೋಸ್ಟ್ ಸಿಗೋದು ನಿಮಗೆ ನಿಜ ಅನಿಸುತ್ತಾ? ನನಗಂತೂ 1% ನಿಜ ಅನಿಸಲ್ಲ ಗೋಸ್ಟ್ ಸಿಗೋದು, ಅದು ಈ ಜನ್ರೇಷನಲ್ಲಿ. ಸೊ ಬಟ್ ಈ ರೋಡ್ ನೋಡಲಿಕ್ಕೂ ಫುಲ್ ಹಾಂಟೆಡ್ ಥರನೇ ಕಾಣಿಸುತ್ತೆ ನೈಟಲ್ಲಿ. ಯಾಕಂದರೆ ಒಂದು ಸ್ಟ್ರೀಟ್ ಲೈಟ್ ಕೂಡ ಇಲ್ಲ ಇಲ್ಲಿ. ಸೊ ಅದೇ ಪ್ರಾಬ್ಲಮ್ ಅಷ್ಟೆ, ಮತ್ತೇನೂ ಇಲ್ಲ. ರಾತ್ರಿ ಬಂದವರಿಗೆ ಆ ಥರ ಅನಿಸುತ್ತೆ ಆಬ್ವಿಯಸ್ಲಿ. ಸೊ ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬ್ಯಾಡ್ ಕಮೆಂಟ್ ಏನು ಹಾಕಬೇಡಿ ಗೈಸ್, ಜಸ್ಟ್ ಫಾರ್ ಫನ್ ಅಷ್ಟೇ ಮಾಡಿದ್ದು. ಸೊ ಏನೋ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡಿದ್ದಷ್ಟೇ ಕಂಟೆಂಟು. ಸೊ ಬಟ್ ನಾನು ಏನೇ ಇದ್ದರೂ ಸ್ಟ್ರೇಟ್ ಫಾರ್ವರ್ಡಾಗೆ
ವೀಡಿಯೋಸ್ ಮಾಡಿ ಹಾಕ್ತೀನಿ. ಸೊ ನೀವು ಅದೇ ಥರ ಸಪೋರ್ಟ್ ಕೂಡ ಮಾಡಿ. ಸೊ ಓಕೆ, ಸಿಗೋಣ ನಾಳೆ ವ್ಲಾಗಲ್ಲಿ. ಇದಾಗಿತ್ತು ಇವತ್ತಿನ ಕಂಟೆಂಟ್. ವೀಡಿಯೋ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸೊ ಓಕೆ ಗೈಸ್, ಸಿಗೋಣ ಆಗಿದ್ದರೆ ನಾಳೆ ವ್ಲಾಗಲ್ಲಿ. ಬೈ ಬೈ ಗೈಸ್, ಬಾಯ್.